ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬುದ್ಧಿವಂತ ಕಾಗೆಗಳು ಎಂಬ ಒಂದು ಕಥೆಯನ್ನು ಹೇಳಲಿದ್ದೇನೆ. ಒಂದಾನೊಂದು ಊರಿನಲ್ಲಿ ಒಂದು ವಿಶಾಲವಾದ ಮೈದಾನದಲ್ಲಿ ಒಂದು ದೊಡ್ಡದಾದ ಆಲದ ಮರ ಇತ್ತು. ಪ್ರತಿದಿನ ಈ ಮರದ ಬುಡದಲ್ಲಿ 10 ದನ ಕಾಯುವ ಹುಡುಗರು ಆಟವಾಡುತ್ತಿದ್ರು. ಆಟದ ನೆಪದಲ್ಲಿ ಮರವನ್ನು ಕಲ್ಲಿನಿಂದ ಕುಟ್ಟುತ್ತಿದ್ರು, ಟೊಂಗೆಗಳನ್ನು ಕಡಿಯುತ್ತಿದ್ರು, ತೊಗಟೆಗಳನ್ನು ಕೆತ್ತುತ್ತಿದ್ರು. ಇದರಿಂದಾಗಿ ಹಿಂಸೆಗೊಳಗಾದಂತಹ ಮರವು ತನಗಾದ ಪರಿಸ್ಥಿತಿ ಕಂಡು ಅಳ್ತಾ ಇತ್ತು. ನನ್ನ ನೆರವಿಗೆ ಯಾರೂ ಬರುತ್ತಿಲ್ಲವಲ್ಲ ಎಂದು ಗೋಳಾಡತೊಡಗಿತು. ಅದೇ ಮರದ ತುದಿಯಲ್ಲಿ ಗೂಡು ಕಟ್ಟಿಕೊಂಡಿದ್ದಂತಹ ನೀಲ ಹಾಗೂ ಬೋಳ ಎಂಬ 2 ಕಾಗೆಗಳಿಗೆ ಮರದ ನೋವು ಕೇಳಿಸಿತು. ಮರದ ಮುಂದೆ ಬಂದ ಕಾಗೆಗಳು, ಮಿತ್ರನೇ, ಏಕೆ ಅಳುತ್ತಿರುವೆ? ನಿನಗೆ ಬಂದಿರೋ ಕಷ್ಟವೇನು? ನಾವೇನಾದ್ರೂ ಸಹಾಯ ಮಾಡ್ತೀವಿ ಎಂದು ಹೇಳಿದವು. ಕಾಗೆಗಳ ಮಾತಿನಿಂದ ಖುಷಿಯಾದಂತಹ ಆಲದ ಮರ ತನಗಾದ ಕಷ್ಟವನ್ನು ಚಾಚು ತಪ್ಪದೆ ಈ ಕಾಗೆಗಳಿಗೆ ಹೇಳ್ತು. ನೀನು ಚಿಂತೆ ಮಾಡಬೇಡ, ಇರು, ನಾವು ಬರುತ್ತೇವೆ ಎಂದು 2 ಕಾಗೆಗಳು ಕಾ ಕಾ ಎನ್ನುತ್ತಾ ಅಲ್ಲಿಂದ ಹಾರಿ ಹೋದವು. ಆಮೇಲೆ ಸ್ಮಶಾನದ ಬಳಿಗೆ ಬಂದು ಕಾಗೆಗಳು ಅಲ್ಲಲ್ಲಿ ಬಿದ್ದಿದ್ದಂತಹ ಮೂಳೆಗಳನ್ನು ತಂದು ಆಲದ ಮರದ ತುಂಬಾ ನೇತು ಹಾಕಿದ್ವು. ಮರುದಿನ ಮರದ ಬಳಿ ಬಂದಂತಹ ದನ ಕಾಯುವ ಹುಡುಗರು ಮರದ ರೆಂಬೆ ಕೊಂಬೆಗಳಲ್ಲಿ ಜೋತು ಬಿದ್ದಿದ್ದಂತಹ ಎಲುಬುಗಳನ್ನು ಕಂಡು ಗಾಬರಿಗೊಂಡು ಅಲ್ಲಿಂದ ಓಟಕ್ಕಿತ್ತರು. ಈ ಘಟನೆ ನಂತರ ಮರದ ಬಗ್ಗೆ ಭಯ ಉಂಟಾಗಿ ಯಾರೂ ಮರದ ಹತ್ತಿರ ಸುಳಿಯುತ್ತಲೇ ಇರಲಿಲ್ಲ. ಆಮೇಲೆ ಮರದ ತುಂಬಾ ಹಸಿರೆಲೆ ತುಂಬಿಕೊಂಡವು. ಮರವು ಸುಂದರವಾಗಿ ಕಾಣತೊಡಗಿತು. ಇದೇ ವೇಳೆ ಈ 2 ಕಾಗೆಗಳು ಗೂಡಿನಲ್ಲಿ ಮೊಟ್ಟೆ ಇಟ್ಟಿದ್ವು. ಒಂದಿನ ಆಹಾರಕ್ಕಾಗಿ 2 ಕಾಗೆಗಳು ಹೊರಗೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ. ಆಗ ಈ ಕಾಗೆಗಳು ಮರಕ್ಕೆ ಹೇಳ್ತವೆ, ಜೋಪಾನ, ಮರದಲ್ಲಿ ಮೊಟ್ಟೆಗಳಿವೆ, ಅವುಗಳನ್ನ ನೋಡ್ಕೋಬೇಕು ಎಂದು ಮರಕ್ಕೆ ಹೇಳಿ ಕಾಗೆಗಳು ಹೋಗ್ತವೆ. ಸರಿ ಎಂದು ಆಗ ಮರವು ಒಪ್ಕೊಳ್ಳುತ್ತೆ. ಈ ನೀಲ ಮತ್ತು ಬಾಳ ಹಾರೋಗಿದ್ದನ್ನು ನೋಡಿದಂತಹ ಹಾವು ಸರಸರನೆ ಮರದ ಬಳಿ ಬಂದು, ನಾನು ನಿನ್ನ ಮಿತ್ರನಾಗ ಬಯಸುತ್ತೇನೆ. ನನಗೆ ಅನೇಕ ದಿನಗಳಿಂದ ಆಹಾರನೇ ಸಿಕ್ಕಿಲ್ಲ. ನನಗೆ ತುಂಬಾ ಹಸಿವಾಗಿದೆ. ಮರದ ಮೇಲಿರುವಂತಹ ಮೊಟ್ಟೆಗಳನ್ನು ತಿನ್ನಲು ಬಿಡು ಎಂದು ಕೇಳ್ಕೊಳ್ಳುತ್ತೆ. ಇದಕ್ಕೆ ಒಪ್ಪದಂತಹ ಮರ ಮೌನವಾಗಿತ್ತು. ಮಾತು ಮುಂದುವರಿಸಿದಂತಹ ಹಾವು, ನೀನು ಕಾಗೆಗಳ ಮಿತ್ರ ಎಂಬುದು ನನಗೆ ಗೊತ್ತು. ಆದರೆ ನನ್ನ ಶಕ್ತಿಗೂ ಆ ಕಾಗೆಗಳ ಶಕ್ತಿಗೂ ಎಲ್ಲಿಯ ಹೋಲಿಕೆ? ಹಾವಿದೆ ಅಂತ ಗೊತ್ತಾದ್ರೆ ಯಾರೂ ಮರದ ಬಳಿ ಬರೋದೇ ಇಲ್ಲ. ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂದು ಮಾತಿನಲ್ಲಿ ಮರವನ್ನು ಮರುಳು ಮಾಡಿತು. ಹಾವಿನ ಮಾತಿಗೆ ಒಪ್ಪಿದಂತಹ ಮರ ತತ್ತಿಗಳನ್ನು ತಿನ್ನಲು ಅನುಮತಿ ನೀಡುತ್ತೆ ಈ ಹಾವಿಗೆ. ಹಾವಿನ ಸ್ನೇಹ ಹೀಗೆ ಮುಂದುವರಿಯುತ್ತೆ. ಮರಳಿ ಗೂಡಿಗೆ ಬಂದಂತಹ ಕಾಗೆಗಳಿಗೆ ಮೊಟ್ಟೆಗಳು ಇಲ್ಲದ್ದನ್ನು ನೋಡಿ ಆಘಾತವಾಯಿತು. ಗೆಳೆಯ ಎಂದು ನಂಬಿದ್ದ ಮರವು ಹಾವಿನ ಸ್ನೇಹ ಮಾಡಿರುವುದು ಗೊತ್ತಾಗುತ್ತೆ. ಮರ ದ್ರೋಹ ಮಾಡಿದ್ದನ್ನು ತಿಳಿದು ಕಾಗೆಗಳಿಗೆ ದುಃಖವಾಗುತ್ತೆ. ಮರದ ಬಗ್ಗೆ ತಿರಸ್ಕಾರ ಮೂಡಿ ಕೃತಜ್ಞ ಮರವನ್ನು ತೊರೆಯಲು ನಿರ್ಧರಿಸಿದ್ವು. ಮರಕ್ಕೆ ಈ ಬಗ್ಗೆ ಏನೂ ಹೇಳದೆ ಅಲ್ಲಿಂದ ದೂರ ಹಾರಿ ಹೋದವು. ನಂತರ ಹಾವಿನ ಜೊತೆ ಗೆಳೆತನವನ್ನು ಗಟ್ಟಿ ಮಾಡಿಕೊಂಡ ಮರವು ಮರದಲ್ಲೇ ವಾಸಿಸಲು ಹಾವಿಗೆ ಸ್ಥಳ ನೀಡುತ್ತೆ. ಮರಕ್ಕೆ ಮಾತು ಕೊಟ್ಟಂತೆ ಮರದ ಬಳಿ ಯಾರೂ ಸುಳಿಯದಂತೆ ಮಾಡಲು ಹಾವು ನಿರ್ಧರಿಸಿತು. ಮರದ ನೆರಳಿನಲ್ಲಿ ಸುಮ್ಮನೆ ಕುಳಿತವರನ್ನು ಕಚ್ಚತೊಡಗಿತು. ಇದರಿಂದಾಗಿ ಸಾವು ನೋವು ಹೆಚ್ಚಾಗಿ ಊರಿನ ಮುಖಂಡರಿಗೆ ದೂರ ಹೋಗುತ್ತೆ. ಹಾವು ಮರ ಏರುವುದರಿಂದ ಹಾವನ್ನು ಹಿಡಿಯುವುದು ಕಷ್ಟ. ಹಾಗಾಗಿ ಸುತ್ತಲೂ ಇರುವಂತಹ ಪೊದೆ, ಒಣಗಿದ ಹುಲ್ಲಿನ ರಾಶಿಗೆ ಬೆಂಕಿ ಹಾಕಿ ಹಾವನ್ನು ಕೊಲ್ಲೋಣ ಎಂದು ಎಲ್ಲರೂ ನಿರ್ಧರಿಸಿದರು. ಅದರಂತೆ ದುಷ್ಟ ಹಾವು ಕೂಡ ಬೆಂಕಿಗೆ ಬಿದ್ದು ಪ್ರಾಣ ಬಿಡುತ್ತೆ. ಆದರೆ ಬೆಂಕಿ ಜ್ವಾಲೆ ಹೆಚ್ಚಾಗತೊಡಗಿತು. ಹಾವು ಸತ್ತದ್ದನ್ನು ಖಚಿತಪಡಿಸಿಕೊಂಡಂತಹ ಗ್ರಾಮಸ್ಥರು ಮರದ ಬಗ್ಗೆ ಯೋಚನೆನೇ ಮಾಡದೆ ಅಲ್ಲಿಂದ ಹೊರಟೋಗ್ತಾರೆ. ಹಾವು ಕೊಲ್ಲಲು ಹಾಕಿದ್ದಂತಹ ಬೆಂಕಿ ನಿಧಾನವಾಗಿ ಮರಕ್ಕೂ ತಗಲಿ ಮರವೂ ಕೂಡ ಸುಟ್ಟು ಹೋಗುತ್ತೆ. ದುಷ್ಟ ಹಾವಿನ ಸಹವಾಸ ಮಾಡಿದ್ದಕ್ಕಾಗಿ ಮರ ಕೂಡ ಸಾಯಬೇಕಾಯಿತು. ಈ ಕಥೆಯ ನೀತಿಪಾಠ ಏನಪ್ಪಾ ಅಂತಂದ್ರೆ, ದುಷ್ಟರಿಂದ ದೂರ ಇರಿ, ಸ್ನೇಹಿತರನ್ನು ಜಾಣ್ಮೆಯಿಂದ ಆಯ್ಕೆ ಮಾಡಿ ಎಂಬುದಾಗಿದೆ. ಧನ್ಯವಾದಗಳು.